ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ಸೊ ನೋಡಿ, ಇಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ 8th ಸ್ಟ್ಯಾಂಡರ್ಡಿಗೆ ಸಂಬಂಧಪಟ್ಟ ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲ್ಯಾಟ್ರಲ್ಸ್ ಅಂತಕ್ಕಂಥ ಒಂದು ಚಾಪ್ಟ್ರಲ್ಲಿ ಎಕ್ಸಸೈಸ್ 3.1ರಲ್ಲಿ ಬರ್ತಕ್ಕಂಥ ಕ್ವಶನ್ಸ್ನ ಬಗ್ಗೆ ನಾನು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಮಕ್ಕಳೇ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕಾನ್ಸೆಪ್ಟ್ಸನ್ನು ಹೊಂದಿರತಕ್ಕಂಥ ಈ ಒಂದು ಚಾಪ್ಟರ್ನ ನೀವು ಸ್ಟಡಿ ಮಾಡೋದ್ರಿಂದ ನಿಮ್ಮ ಮುಂದಿನ ಮ್ಯಾಥಮೆಟಿಕ್ಸ್ನ ಒಂದು ಹೈಯರ್ ಸ್ಟಡೀಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳ್ತಾ, ಸೊ ಈಗ ಕ್ಲಾಸ್ ಶುರು ಮಾಡೋಣ ಅಲ್ವಾ? ಓಕೆ ಮಕ್ಕಳ, ಬನ್ನಿ ಕ್ಲಾಸ್ ಶುರು ಮಾಡೋಣ. ಸೊ ನೋಡಿ, ಮೊದಲನೇ ಪ್ರಶ್ನೆ ಹೇಳುತ್ತೆ, ಗಿವ್ ಹಿಯರ್ ಆರ್ ಸಮ್ ಫಿಗರ್ಸ್. ಓಕೆ, ಸೊ ಅಂದರೆ ಇಲ್ಲಿ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಸೊ ಕೊಟ್ಟಿರುವಂತಹ ಚಿತ್ರಗಳನ್ನು ಅಬ್ಸರ್ವ್ ಮಾಡಿಬಿಟ್ಟು ನೀವೇನು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕ್ವಶನ್ ಇದೆ, ಹೇಳ್ತಾರೆ ನೋಡಿ. ಏನು ಕ್ವಶನ್ನು? ಕ್ಲಾಸಿಫೈ ಈಚ್ ಆಫ್ ದೆಮ್ ಆನ್ ದ ಬೇಸಿಸ್ ಆಫ್ ದ ಫಾಲೋಯಿಂಗ್. ಆ ಫಿಗರ್ಸನ್ನು ನೀವು ಕ್ಲಾಸಿಫೈ ಮಾಡಬೇಕು. ಕ್ಲಾಸಿಫೈ ಮಾಡಲಿಕ್ಕೆ ಕೆಲವೊಂದು ಬೇಸಿಸ್ ಇದೆ. ಏನು? ಮೊದಲನೇದು ಸಿಂಪಲ್ ಕರ್ವ್, ಎರಡನೇದು ಸಿಂಪಲ್ ಕ್ಲೋಸ್ಡ್ ಕರ್ವ್, ಥರ್ಡ್ ಒನ್ ಪಾಲಿಗಾನ್, ಫೋರ್ತ್ ಒನ್ ಕಾನ್ವೆಕ್ಸ್ ಪಾಲಿಗಾನ್ ಆ್ಯಂಡ್ ನೆಕ್ಸ್ಟ್ ಕಾನ್ಕೇವ್ ಪಾಲಿಗಾನ್. ಓಕೆ, ಸೊ ಸಿಂಪಲ್ ಕರ್ವು, ಸಿಂಪಲ್ ಕ್ಲೋಸ್ಡ್ ಕರ್ವು, ಪಾಲಿಗಾನ್, ಕಾನ್ವೆಕ್ಸ್ ಪಾಲಿಗಾನ್, ಕಾನ್ಕೇವ್ ಪಾಲಿಗಾನ್, ಇವೆಲ್ಲವುಗಳ ಬಗ್ಗೆ ಇನ್ಸ್ಟ್ರಕ್ಷನ್ ಅಂತಕ್ಕಂಥ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ಒಂದು ವಿಡಿಯೋದಲ್ಲಿ ಇವೆಲ್ಲವುಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಸೊ ಅದರ ಒಂದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಲಿಂಕನ್ನು ಓಪನ್ ಮಾಡ್ಕೊಂಡು ಆ ವಿಡಿಯೋನು ಕೂಡ ನೋಡಿ, ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ನೋಡಿ, ಅವ್ರು ಹೇಳೋ ಪ್ರಕಾರ ಸಿಂಪಲ್ ಕರ್ವ್ ಮೊದಲನೇದು. ಇದರಲ್ಲಿ ಸಿಂಪಲ್ ಕರ್ವ್ ಯಾವ ಬರ್ತವೆ? ಸೊ ಸಿಂಪಲ್ ಕರ್ವ್ ಅಂದರೆ ಏನಾಗಿರಬೇಕು? ಒಂದು ಪ್ಲೇನ್ ಫಿಗರ್ ಆಗಿರಬೇಕು. ಪ್ಲೇನಿನ ಮೇಲೆ ಒಂದು ಕರ್ವನ್ನು ಫಾರ್ಮೇಷನ್ ಮಾಡ್ತೀವಿ. ಓಕೆನಾ? ಸೊ ನೋಡಿ, ಇಟ್ ಈಸ್ ಕಾಲ್ಡ್ ಸಿಂಪಲ್ ಕರ್ವ್. ಇದು ಕೂಡ ಸಿಂಪಲ್ ಕರ್ವ್. ಇದನ್ನು 3ನ ನಾವು ಸಿಂಪಲ್ ಕರ್ವ್ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ ಬರಲ್ಲ ಅಂತ ಹೇಳಿದ್ರೆ, ಒಂದು ಕರ್ವಿನ ಒಳಗಡೆ ಮತ್ತೊಂದು ಆ ರೀತಿ ಬರೋ ಹಾಗಿಲ್ಲ. ಒಂದು ಕರ್ವಿನ ಒಳಗಡೆ ಇನ್ನೊಂದು ಕರ್ವ್ ಬಂದಿದೆ ಅಂದರೆ ಇಟ್ ಈಸ್ ನಾಟ್ ಎ ಸಿಂಪಲ್ ಕರ್ವ್. ಸೊ ಸಿಂಪಲ್ ಕರ್ವ್ ಅಂತ ಹೇಳಿದ್ರೆ ಒಂದು ಲೈನ್, ಒಂದು ಕರ್ವ್ ಫಾರ್ಮೇಷನ್ ಮಾಡಿದ್ರಿ ಅಂದರೆ ಮುಗೀತು, ನೀವು ಮತ್ತೇನು ಮಾಡೋ ಹಾಗಿಲ್ಲ. ಸೊ ಇದು ಕೂಡ ಅಷ್ಟೇ. ಇಲ್ಲಿ 4 ನೋಡಿ, ಸ್ಟಾರ್ ಒಂದು ರೀತಿ ನಕ್ಷತ್ರದ ರೂಪದಲ್ಲಿದೆ. ಸೊ ಇದು ಕೂಡ ಅಷ್ಟೇ, ಒಂದು ಲೈನಿನ ಒಳಗಡೆ ಮತ್ತೊಂದು ಲೈನ್ ಹೋಗಿದೆ. ಇಲ್ಲೂ ಕೂಡ ಅದೇ ಲೈನ್ಗಳ ಮೇಲೆ ಮತ್ತೆ ಇಟ್ ಸೆಲ್ಫ್ ಆಗಿ ಕ್ರಾಸ್ ಆಗಿದೆ. ಲೈನ್ಸ್ ಕ್ರಾಸ್ ಇಟ್ ಸೆಲ್ಫ್ ಆಗಿದ್ರೆ ಅದು ಸಿಂಪಲ್ ಕರ್ವ್ ಆಗಿರಲ್ಲ. ಸೊ ಇದು ಕೂಡ ಇಟ್ ಸೆಲ್ಫಲ್ಲೇ ಲೈನ್ ಇದೆ, ಒಂದು ಕರ್ವ್, ಅದ್ರ ಒಳಗಡೆ ಮತ್ತೊಂದು ಕರ್ವ್ ಇದೆ. ಅದರಿಂದ 3 ಅಲ್ಲ 4 ಅಲ್ಲ. ಸೊ ನೋಡಿ, 5th ಒನ್ ಹೇಳ್ಬೋದು ನಾವು, ಇಟ್ ಈಸ್ ಎ ಸಿಂಪಲ್ ಕರ್ವ್. 6th ಸಿಂಪಲ್ ಕರ್ವ್, 7th ಸಿಂಪಲ್ ಕರ್ವ್. ಇಲ್ಲಿ 8th ಒಂದಿದೆ. ಸೊ ಇದು ಸಿಂಪಲ್ ಕರ್ವ್ ಆಗಲ್ಲ. ಯಾಕೆ ಅಂದರೆ ನೋಡಿ, ಇಲ್ಲಿ ಇದ್ರ ಮುಖಾಂತರನೇ ಮತ್ತೊಂದು ಕರ್ವ್ ಫಾರ್ಮೇಷನ್, ಒಂದು ಲೈನ್ ಸೆಗ್ಮೆಂಟಿನ ಜೊತೆಗೆ ಮೇಲ್ಗಡೆ ಒಂದು ಕೆಳಗಡೆ ಒಂದು ಕರ್ವ್ ಇದೆ ಅಂದರೆ ಇದು ಸಿಂಪಲ್ ಕರ್ವ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದ್ರ ಪ್ರಕಾರ ನಾವು ಸಿಂಪಲ್ ಕರ್ವ್ಗೆ ಯಾವ್ದು ಹೇಳ್ಬೋದು? ಒಂದೇ ಕೊಟ್ಟಿರ್ತಕ್ಕಂಥ ಒಂದು ಫಸ್ಟ್ ಫಿಗರು ಸಿಂಪಲ್ ಕರ್ವ್ ಆಗಿರುತ್ತೆ, ಸೆಕೆಂಡ್ ಫಿಗರು ಸಿಂಪಲ್ ಕರ್ವು, ಆ್ಯಂಡ್ ದೆನ್ 5th ಫಿಗರು ಹೌದು, 6th ಫಿಗರು ಹೌದು, 7th ಫಿಗರು ಕೂಡ ಹೌದು. ಇನ್ನು ಸಿಂಪಲ್ ಕ್ಲೋಸ್ಡ್ ಕರ್ವ್ ಅಂತ ಹೇಳಿದ್ರೆ, ಇಲ್ಲಿ ಸಿಂಪಲ್ ಕ್ಲೋಸ್ಡ್ಗೆ ಅಂದರೆ ಆ ಸಿಂಪಲ್ ಕರ್ವೇ ಕ್ಲೋಸ್ ಆಗಿರಬೇಕು, ಓಪನ್ ಇರಬಾರ್ದು. ನಾವು ಇದನ್ನು ನೋಡ್ತಾ ಹೋದಾಗ ಇಲ್ಲಿ ನಿಮಗೆ ಯಾವ್ಯಾವ ಸಿಂಪಲ್ ಕರ್ವ್ ಬಂದವು ಅವುಗಳನ್ನು ನೋಡಿದರೆ, ಸೊ ಇದು ಕೂಡ ಸಿಂಪಲ್ ಇದೆ, ಕ್ಲೋಸ್ ಆಗಿದೆ. ಓಕೆನಾ? ಇಲ್ಲಿ ಈ ಏರಿಯಾ ಕಂಪ್ಲೀಟಾಗಿ 2 ಭಾಗ ಆಗಿದೆ. ಹೊರಗಡೆ ಇನ್ನರ್ ಏರಿಯಾ, ಒಳಗಡೆದು ಇನ್ನರ್ ಏರಿಯಾ, ಹೊರಗಡೆದು ಔಟರ್ ಏರಿಯಾ. ಇಲ್ಲೂ ಕೂಡ ಅಷ್ಟೇ, ಇನ್ನರ್ ಏರಿಯಾ ಕಂಪ್ಲೀಟಾಗಿ ಕವರ್ ಆಗಿದೆ. ಹಾಗೆಯೇ ಇದು ಕೂಡ ಇನ್ನರ್ ಏರಿಯಾ ಕಂಪ್ಲೀಟ್ ಕವರ್ ಆಗಿದೆ, ಇದು ಕವರ್ ಆಗಿದೆ, ಇದು ಕವರ್ ಆಗಿದೆ. ಅದರ ಪ್ರಕಾರ ಸಿಂಪಲ್ ಕ್ಲೋಸ್ಡ್ ಕರ್ವ್ ಅಂದರೆ ಇವೇನು ಬರ್ತಾವಲ್ಲ, ಇವಿಷ್ಟು ಸಿಂಪಲ್ ಕ್ಲೋಸ್ಡ್ ಕರ್ವೇ ಆಗಿರ್ತವೆ. ಓಕೆನಾ? ಇನ್ನು ಪಾಲಿಗಾನ್ ಯಾವ್ದು ಬರುತ್ತೆ ಇದರಲ್ಲಿ ನೀವು ನೋಡೋದಾದ್ರೆ, ಪಾಲಿಗಾನ್ ಅಂದರೆ ಕಂಡೀಷನ್ ಹೇಳುತ್ತೆ ಏನು, ಸಿಂಪಲ್ ಕ್ಲೋಸ್ಡ್ ಕರ್ವೇ ಆಗಿರಬೇಕು, ಬಟ್ ಅದು ಎಲ್ಲವೂ ಕೂಡ ಲೈನ್ ಸೆಗ್ಮೆಂಟಿಂದಾನೇ ಕಂಪ್ಲೀಟ್ ಆಗಿ ಅದು ಕ್ಲೋಸ್ ಆಗಿರಬೇಕು. ಈಗ ನೋಡಿ, ಇದನ್ನು ಪಾಲಿಗಾನ್ ಅಂತ ಹೇಳ್ಬೋದು ನಾವು. ಯಾಕೆಂದರೆ ಇಲ್ಲಿ ಲೈನ್ ಸೆಗ್ಮೆಂಟ್ ಇದೆ, 1 2 3 4 5 ಲೈನ್ ಸೆಗ್ಮೆಂಟ್ಸ್ ಇದಾವೆ. ಇಲ್ಲಿ 1 2 3 4 ಲೈನ್ ಸೆಗ್ಮೆಂಟ್ ಇದೆ. ಇವೆರಡು ಅಲ್ಲ, ಇದು ಕೂಡ ಅಲ್ಲ. ಈಗ ಯಾಕಲ್ಲ ಅಂದರೆ, ಇದು ಕರ್ವ್ ಅಂದರೆ ಸರ್ಕ್ಯುಲರ್ ಫಾರ್ಮಲ್ ಇರೋದ್ರಿಂದ, ಲೈನ್ ಸೆಗ್ಮೆಂಟ್ ಇಲ್ಲದೆ ಇರೋದ್ರಿಂದ ಇದು ಪಾಲಿಗಾನ್ ಅಲ್ಲ. ಇಲ್ಲಿ ಕೂಡ ಅಷ್ಟೇ ನೋಡಿ, ಇದು 2 ಲೈನ್ ಸೆಗ್ಮೆಂಟ್ ಇರ್ಬೋದು, ಮೇಲೊಂದು ಕೆಳಗೊಂದು ಕರ್ವ್ ಇರೋದ್ರಿಂದ ಇದು ಕೂಡ ಪಾಲಿಗಾನ್ಗೆ ಎಕ್ಸಾಂಪಲ್ ಬರಲ್ಲ, ಇದು ಕೂಡ ಪಾಲಿಗಾನ್ಗೆ ಎಕ್ಸಾಂಪಲ್ ಬರಲ್ಲ, ಹಾಗೆ ಇದು ಕೂಡ ಬರಲ್ಲ. ಸೊ ಅದ್ರ ಪ್ರಕಾರ ನಿಮಗೆ ಪಾಲಿಗಾನ್ 1 2. ಓಕೆನಾ? ಸೊ ಪಾಲಿಗಾನ್ ಜಾಗದಲ್ಲಿ ಏನು ಬರಿಬೇಕು ನೀವು? ಫಸ್ಟ್ ಫಿಗರ್ ಆ್ಯಂಡ್ ಸೆಕೆಂಡ್ ಫಿಗರ್. ಇನ್ನು ಕಾನ್ವೆಕ್ಸ್ ಪಾಲಿಗಾನ್ ಅಂತ ಹೇಳಿದರೆ, ಕಾನ್ವೆಕ್ಸ್ ಪಾಲಿಗಾನ್ಗೂ ಕಾನ್ಕೇವ್ ಪಾಲಿಗಾನ್ಗೂ ಡಿಫ್ರೆನ್ಸ್ ಗೊತ್ತಾದರೆ ನೀವು ಇವೆರಡನ್ನು ತೊಗೊಳ್ಬೇಕೀಗ. ಇವ್ಯಾವೂ ಕೂಡ ಪಾಲಿಗಾನ್ಸ್ ಅಲ್ಲ, ಇವೆರಡರಲ್ಲಿ ಯಾವುದು ಕಾನ್ವೆಕ್ಸು, ಕಾನ್ಕೇವ್ ಯಾವುದು ಅಂದರೆ, ಕಾನ್ವೆಕ್ಸ್ ಪಾಲಿಗಾನ್ ಹೇಳುತ್ತೆ ಇಂಟೀರಿಯರ್ ಆ್ಯಂಗಲ್ಸ್, ಆಲ್ ದಿ ಇಂಟೀರಿಯರ್ ಆ್ಯಂಗಲ್ಸ್ ಈಸ್ ಲೆಸ್ ದ್ಯಾನ್ 180 ಡಿಗ್ರಿ ಇರಬೇಕು. ನೋಡಿ, ಈ ಆ್ಯಂಗಲ್ಲು ಅಬ್ಸರ್ವ್ ಮಾಡಿದ್ರೆ ಇವೆಲ್ಲವೂ 180 ಡಿಗ್ರಿಗಿಂತ ಕಡಿಮೆ ಇದಾವೆ. ಸೊ 180 ಡಿಗ್ರಿಗಿಂತ ಕಡಿಮೆ ಇದೆ ಅಂದರೆ ಇದು ಕಾನ್ವೆಕ್ಸ್ ಪಾಲಿಗಾನ್ಗೆ ಎಕ್ಸಾಂಪಲ್. ಹಾಗಿದ್ರೆ ಇದು ನೋಡಿ, ಇದು ಮೋರ್ ದ್ಯಾನ್ 180 ಡಿಗ್ರಿ ಇದೆ. ಈ ಆ್ಯಂಗಲ್ ಮೋರ್ ದ್ಯಾನ್ 180 ಡಿಗ್ರಿ ಆಗಿರೋದ್ರಿಂದ ಇದು ಕಾನ್ಕೇವ್ ಪಾಲಿಗಾನ್ಗೆ ಎಕ್ಸಾಂಪಲ್. ಸೊ ಕಾನ್ವೆಕ್ಸ್ ಪಾಲಿಗಾನ್ಗೆ ಎಕ್ಸಾಂಪಲ್ ನೀವೇನು ಬರೀಬೋದು? ಫಿಗರ್ 2.
ಕಾನ್ಕೇವ್ ಪಾಲಿಗಾನ್ಗೆ ಫಿಗರ್ 1 ಅಂಥೇಳಿ ನಾವು ಸುಲಭವಾಗಿ ಬರಿಬೋದು ಮಕ್ಕಳ. ಓಕೆನಾ, ರೈಟ್. ಇದಾದಮೇಲೆ ಎಕ್ಸರ್ಸೈಸ್ 3.1ರಲ್ಲಿ ಸೆಕೆಂಡ್ ಕ್ವಶನ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಈಗ ಹೌ ಮೆನಿ ಡಯಾಗ್ನಲ್ಸ್ ಡಸ್ ಈಚ್ ಆಫ್ ದ ಫಾಲೋಯಿಂಗ್ ಹ್ಯಾವ್. ಸೊ ಡಯಾಗ್ನಲ್ಸ್ ಬಗ್ಗೆನೂ ಕೂಡ ನಾವು ತಿಳ್ಕೊಂಡಿದ್ದೀವಿ. ಸೊ ಇಲ್ಲಿ ಹೇಳುತ್ತೆ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ನಲ್ಲಿ ಎಷ್ಟು ಡಯಾಗ್ನಲ್ಸನ್ನು ಹಾಕ್ಬೋದು. ಡಯಾಗ್ನಲ್ಸ್ ಅಂದರೆ ಏನು, ನಾನ್ ಕಾಂಜುಗೇಟಿವ್ ವರ್ಟೆಕ್ಸ್ಗೆ ಲೈನ್ ಸೆಗ್ಮೆಂಟನ್ನು ಎಳಿಬೇಕು. ಸೊ ಇದನ್ನು ಫಾರ್ ಎಕ್ಸಾಂಪಲ್ ನಾವು ಎ ಅಂತ ತಗೊಂಡ್ರೆ ಇದು ಬಿ, ಇದು ಸಿ ಆ್ಯಂಡ್ ದೆನ್ ಇದು ಡಿ ಅಂತ ತಗೊಂಡ್ರೆ ಎಗೆ ಕಾಂಜುಗೇಟಿವ್ ವರ್ಟೆಕ್ಸ್ ಬಂದು ಬಿ ಮತ್ತು ಡಿ ಆಗುತ್ತೆ. ಸೊ ಎ ಇಂದ ನೀವು ನಾನ್ ಕಾಂಜುಗೇಟಿವ್ ವರ್ಟೆಕ್ಸಿಗೆ ಹಾಕಬೇಕು ಅಂದರೆ ಇದಕ್ಕೆ ಲೈನ್ ಹಾಕಬೇಕು. ಸೊ ಅಲ್ಲಿಗೆ ಇದಕ್ಕೊಂದು ಲೈನ್ ಹಾಕ್ಬೋದು ನಾವು, ಹೌದಾ, ಒಂದು ಡಯಾಗ್ನಲ್ ಆಯಿತು. ಅದೇ ರೀತಿ ಬಿ ಇಂದ ಇವೆರಡು ಬಿಟ್ಟರೆ ಇದಕ್ಕೊಂದು ಡಯಾಗ್ನಲ್ ಹಾಕ್ಬೋದು. ಸಿ ಇಂದ ಇವೆರಡು ಬಿಟ್ಟರೆ ಒಂದು ಆಲ್ರೆಡಿ ಇದೆ. ಸೊ ಅಲ್ಲಿಗೆ ಟೋಟಲಿ ನಿಮಗೆ ಕ್ವಾಡ್ರಿಲ್ಯಾಟ್ರಲ್ನಲ್ಲಿ ಮ್ಯಾಕ್ಸಿಮಮ್ ಅಂದರೆ ಎಷ್ಟು ಡಯಾಗ್ನಲ್ಸನ್ನು ಹಾಕ್ಬೋದು, 2 ಡಯಾಗ್ನಲ್ಸನ್ನು ಹಾಕ್ಬೋದು. ಹಾಗೆ ರೆಗ್ಯುಲರ್ ಹೆಕ್ಸಾಗಾನ್ ಇದೆ, ಇದು ರೆಗ್ಯುಲರ್ ಹೆಕ್ಸಾಗಾನ್. ಇದರಲ್ಲಿ ಎಷ್ಟು ಪಾಲಿಗಾನ್ಸನ್ನು ಹಾಕ್ಬೋದು, ಎಷ್ಟು ಡಯಾಗ್ನಲ್ಸನ್ನು ಹಾಕ್ಬೋದು ನೋಡಿ, ಎ ಬಿ ಸಿ ಡಿ ಇ ಎಫ್. ಈಗ ಕೌಂಟ್ ಮಾಡ್ತಾ ಬನ್ನಿ. ಎನ ಕಾಂಜುಗೇಟಿವ್ ವರ್ಟೆಕ್ಸು ಬಿ ಮತ್ತು ಎಫ್, ಬಿ ಮತ್ತು ಎಫ್ ಬಿಟ್ಟು ಎ ಇಂದ ಸಿಗೆ 1, ಹಾಗೆಯೇ ಎ ಇಂದ ಡಿಗೆ 1, 2, ಎ ಇಂದ ಇಗೆ 1, 3 ಡಯಾಗ್ನಲ್ ಹಾಕ್ಬೋದು. ಓಕೆನಾ, ಇದು 3 ಪ್ಲಸ್. ನೆಕ್ಸ್ಟ್ ಬಿ ತೊಗೊಳ್ಳಿ, ಬಿ ಇಂದ ಎಷ್ಟು ಹಾಕ್ಬೋದು, 1 2 3. ಸೊ ಇದು ಕೂಡ ಬಿ ಇಂದ 3 ಪ್ಲಸ್ ಸಿ ಇಂದ ಈಗ ಒಂದು ಆಲ್ರೆಡಿ ಇದೆ, ಇನ್ನೊಂದು ಹಾಕ್ಬೋದು. ಯಾವುದು ಇದು, ಮತ್ತೊಂದು ಹಾಕ್ಬೋದು. ಇಲ್ಲಿಂದ ಇಲ್ಲಿ ಎಷ್ಟು ಹಾಕಿದ್ದೀವಿ ನಾವೀಗ, 2 ಹಾಕಿದ್ದೀವಿ. ಓಕೆನಾ, ನೆಕ್ಸ್ಟ್ ಯಾವುದು ಉಳಿತು, ಡಿ. ನೋಡಿ ಡಿ ಇಂದ 2 ಹಾಕಿದ್ದೀವಿ ಡಯಾಗ್ನಲ್, ಇನ್ನೊಂದು ಹಾಕಬೇಕು ಇಲ್ಲಿಂದ. ಓಕೆನಾ, ಅಲ್ಲಿಗೆ ನೀವು ಕಂಪೇರ್ ಮಾಡಿದರೆ ಎಲ್ಲ ವರ್ಟೆಕ್ಸಿಂದ 3 ಡಯಾಗ್ನಲ್ಸನ್ನು ಹಾಕ್ಬೋದು. ನೋಡಿ ಇಲ್ಲಿ ಇದರಿಂದ 3, ಇದರಿಂದ 3, ಇದರಿಂದ 3, ಇದು 3, ಇದು 3. ಅಲ್ಲಿಗೆ ಟೋಟಲ್ ಎಷ್ಟಾಯಿತು, 3 + 3 6 + 3 9. ಟೋಟಲಿ ನೀವು 9 ಡಯಾಗ್ನಲ್ಸನ್ನು ರೆಗ್ಯುಲರ್ ಹೆಕ್ಸಾಗಾನ್ನಿಂದ ಹಾಕಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಕೊನೆಯದು ಟ್ರಯಾಂಗಲ್ಲಿಂದ ಡಯಾಗ್ನಲನ್ನು ಹಾಕ್ಬೋದಾ. ನೋಡಿ ಟ್ರಯಾಂಗಲ್ ಇದು ಎ ಅಂತ ಟ್ರಯಾಂಗಲ್ ಇದು ಕನ್ಸಿಡರ್ ಮಾಡಿದರೆ ಎ ಅಂತೇಳಿ, ಇದು ಬಿ, ಇದು ಸಿ ಅಂತ ತೊಗೊಂಡ್ರೆ ಎನ ನಾನ್ ಕಾಂಜುಗೇಟಿವ್ ವರ್ಟೆಕ್ಸ್ ಸಿಗಲ್ಲ ಇಲ್ಲಿ ನಿಮಗೆ. ಎನ ಕಾಂಜುಗೇಟಿವ್ ವರ್ಟೆಕ್ಸ್ ಸಿ ಆಗುತ್ತೆ, ಎನ ಕಾಂಜುಗೇಟಿವ್ ವರ್ಟೆಕ್ಸ್ ಬಿ. ಸಿ ಮತ್ತು ಬಿ ಎರಡೂ ಎಗೆ ಕಾಂಜುಗೇಟಿವ್ ವರ್ಟೆಕ್ಸ್ ಆಗ್ತವೆ. ನಾನ್ ಕಾಂಜುಗೇಟಿವ್ ವರ್ಟೆಕ್ಸ್ ಸಿಗದೇ ಇರೋದ್ರಿಂದ ಇದಕ್ಕೆ ನೀವು ಎಷ್ಟು ಡಯಾಗ್ನಲ್ಸನ್ನು ಹಾಕ್ಬೋದು ಅಂದರೆ ನೀವೇನು ಬರೀಬೇಕಾಗತ್ತೆ, 0. ಅಂದರೆ 1 ಡಯಾಗ್ನಲ್ಸನ್ನು ಕೂಡ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಟ್ರಯಾಂಗಲ್ಲಿಗೆ ಅಂತೇಳಿ. ಓಕೆ ಫ್ರೆಂಡ್ಸ್, ಸೊ ನೆಕ್ಸ್ಟ್ ನೋಡೋಣ. ಈಗ ಥರ್ಡ್ ಕ್ವಶನ್ ಏನು ಹೇಳುತ್ತೆ. ಸೊ ನೋಡಿ ಮಕ್ಕಳ, ಥರ್ಡ್ ಕ್ವಶನ್ ಹೇಳುತ್ತೆ, ವಾಟ್ ಈಸ್ ದ ಸಮ್ ಆಫ್ ದ ಆಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್, ವಿಲ್ ದಿಸ್ ಪ್ರಾಪರ್ಟಿ ಹೋಲ್ಡ್ ಇಫ್ ದ ಕ್ವಾಡ್ರಿಲ್ಯಾಟ್ರಲ್ ಈಸ್ ನಾಟ್ ಕಾನ್ವೆಕ್ಸ್, ಮೇಕ್ ಎ ನಾನ್ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ ಆ್ಯಂಡ್ ಟ್ರೈ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವೇನು ಮಾಡಬೇಕಂತೆ, ಇದು ಒಂದು ಕ್ವಾಡ್ರಿಲ್ಯಾಟ್ರಲಲ್ಲಿ ಬರ್ತಕ್ಕಂತಹ ಆ್ಯಂಗಲ್ಸ್ನ ಸಮ್ ಕಂಡುಹಿಡಿಬೇಕಂದ್ರೆ ಈ ಆ್ಯಂಗಲ್ಲು, ಈ ಆ್ಯಂಗಲ್ಲು, ಈ ಆ್ಯಂಗಲ್ಲು, ಈ ಆ್ಯಂಗಲ್ಲು. ಸೊ 4 ಆ್ಯಂಗಲ್ ಬರ್ತಾವಲ್ಲ, 4 ಆ್ಯಂಗಲ್ನ ಕೂಡಿದ್ರೆ ಎಷ್ಟು ಬರುತ್ತೆ. ನಾವು ಅದನ್ನು ಕೂಡಬೇಕು ಅಂದರೆ ಏನು ಮಾಡ್ಬೋದು ನೋಡಿ, ಇಲ್ಲಿ ಎ ಬಿ ಸಿ ಡಿಗೆ ಎ ಸಿ ಅನ್ನೋದೊಂದು ಡಯಾಗ್ನಲ್ ಹಾಕಿದ್ದೀವಿ ಅಂದರೆ 2 ಟ್ರಯಾಂಗಲ್ ಫಾರ್ಮೇಷನ್ ಆಯಿತು. ಸೊ ನಮಗೆ ಗೊತ್ತು 3 ಟ್ರಯಾಂಗಲ್ನ 3 ಆ್ಯಂಗಲ್ನ ಮೊತ್ತ ಎಷ್ಟು ಬರುತ್ತೆ, 180 ಡಿಗ್ರಿ ಬರುತ್ತೆ. ಸಮ್ ಆಫ್ 3 ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ ಈಸ್ 180 ಡಿಗ್ರಿ. ಅದ್ರ ಪ್ರಕಾರ ನಿಮಗೆ ಇಲ್ಲಿ ಎಷ್ಟು ಟ್ರಯಾಂಗಲ್ ಫಾರ್ಮೇಷನ್ ಆಗಿದೆ, 2, ಎ ಸಿ ಡಿ, ಎ ಬಿ ಡಿ. ಓಕೆನಾ, ಸೊ ಎ ಸಿ ಡಿ ಮತ್ತು ಎ ಬಿ ಸಿ, ಸಾರಿ ಎ ಬಿ ಸಿ ಮತ್ತು ಎ ಡಿ ಸಿ, ಇದು 2 ಟ್ರಯಾಂಗಲಿಂದ ಆ್ಯಂಗಲ್ನ ಕೂಡಿದರೆ ಎಷ್ಟು ಬರುತ್ತೆ, ಒಂದು ಟ್ರಯಾಂಗಲಿಂದ 180 ಡಿಗ್ರಿ, ಇನ್ನೊಂದು ಟ್ರಯಾಂಗಲಿಂದ 180 ಡಿಗ್ರಿ. ಎಷ್ಟು ಬಂತು ಅಲ್ಲಿಗೆ ಆ್ಯಂಗಲ್ಲು, 360 ಡಿಗ್ರಿ ಬಂತು. ಓಕೆ, ಇದು ಆ್ಯಕ್ಚುಲಿ ಕಾನ್ವೆಕ್ಸ್. ಯಾಕೆ ಅಂತ ಹೇಳಿದ್ರೆ ಆಲ್ ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಲೆಸ್ ದ್ಯಾನ್ 180 ಡಿಗ್ರಿ. ಸಪೋಸ್ ಇದೇ ಪ್ರಾಪರ್ಟಿಯನ್ನು ಅಂದರೆ ಈ ರೀತಿ ನಾವು 2 ಟ್ರಯಾಂಗಲ್ನ ಫಾರ್ಮ್ ಮಾಡಿ ಆ 2 ಟ್ರಯಾಂಗಲ್ನ ಸಮ್ ಕೂಡಿದಾಗ ಕ್ವಾಡ್ರಿಲ್ಯಾಟ್ರಲ್ನ ಟೋಟಲ್ ಎಲ್ಲ ಆ್ಯಂಗಲ್ಸ್ನ ಮೊತ್ತ ಸಿಗುತ್ತೆ ಅನ್ನೋದಾದರೆ, ಈ ಒಂದು ಕಾನ್ಸೆಪ್ಟನ್ನು ಅಥವಾ ಈ ಒಂದು ಪ್ರಾಪರ್ಟಿಯನ್ನು ನಾವು ಕಾನ್ಕೇವ್ ಪಾಲಿಗಾನಿಗೆ ಬಳಸ್ಬೋದಾ. ಇಲ್ಲಿ ನೋಡಿಲಿ, ಇದಕ್ಕೂ ಕೂಡ ನಾವು ಬಳಸ್ಬೋದಾ ಅಂತ ಕೇಳಿದ್ರೆ, ಸೊ ಎಸ್ ಬಳಸ್ಬೋದು. ಹೇಗೆ ಅಂದರೆ ನೋಡಿ, ಇಲ್ಲಿ ಇದು ಎ, ಇದು ಬಿ, ಸಿ, ಡಿ ಅಂತ ತೊಗೊಂಡ್ರೆ ಇದು ಆ್ಯಂಗಲ್ಲು ಮೋರ್ ದ್ಯಾನ್ 180 ಡಿಗ್ರಿ ಇರೋದ್ರಿಂದ ಇದೇನಾಗುತ್ತೆ, ಕಾನ್ಕೇವ್ ಪಾಲಿಗಾನ್ ಆಗುತ್ತೆ. ಸೊ ಇಲ್ಲಿ ನಾವೇನು ಮಾಡ್ಬೋದು, ಇಲ್ಲೂ ಕೂಡ ಒಂದು ಡಿ ಮತ್ತು ಬಿಗೆ ಡಯಾಗ್ನಲ್ ಹಾಕಿದ್ವಿ ಅಂದರೆ 2 ಟ್ರಯಾಂಗಲ್ ಫಾರ್ಮೇಷನ್ ಆಯಿತು. ಸೊ ಇಲ್ಲೂ ಕೂಡ ಫಾರ್ಮೇಷನ್ ಆಗಿರೋ 2 ಟ್ರಯಾಂಗಲ್ನ ಮೊತ್ತ, ಈ ಟ್ರಯಾಂಗಲ್ನ ಇಂಟೀರಿಯರ್ ಆ್ಯಂಗಲ್ಸ್ನ ಮೊತ್ತ 180 ಡಿಗ್ರಿ, ಈ ಟ್ರಯಾಂಗಲ್ನ ಇಂಟೀರಿಯರ್ ಆ್ಯಂಗಲ್ಸ್ನ ಮೊತ್ತ 180 ಡಿಗ್ರಿ ಕೂಡಿದ್ರೆ ಎಷ್ಟು ಬರುತ್ತೆ ನಿಮಗೆ, 360 ಬರುತ್ತೆ. ಸೊ 360 ಬರ್ತಾ ಇದೆ ಅಂದರೆ ನಿಮಗೆ ಇಲ್ಲಿ ಕೇಳಿರೋ ಕ್ವಶನಿಗೆ ಹೇಳಬೇಕು ನೀವು ಏನಂತೇಳಿ, ವಿಲ್ ದಿಸ್ ಪ್ರಾಪರ್ಟಿ ಹೋಲ್ಡ್ ಇಫ್ ದ ಕ್ವಾಡ್ರಿಲ್ಯಾಟ್ರಲ್ ಈಸ್ ನಾಟ್ ಎ ಕಾನ್ವೆಕ್ಸ್. ಓಕೆನಾ, ಇದು ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ ಆಗಿದ್ರೆ ಅದಕ್ಕೂ ಈ ಪ್ರಾಪರ್ಟಿ ಅಪ್ಲೈ ಆಗುತ್ತಾ ಅಂದರೆ ಎಸ್. ದಿಸ್ ಪ್ರಾಪರ್ಟಿ holds
ಆನ್ ಕಾನ್ಕೇವ್ ಪಾಲಿಗಾನ್ ಆಲ್ಸೋ. ಓಕೆನಾ, ಕಾನ್ಕೇವ್ ಪಾಲಿಗಾನ್ ಆಲ್ಸೋ ಅಂತ ಹೇಳಬೇಕಾಗತ್ತೆ. ಓಕೆ, ಸೊ ರೈಟ್, ಇದು ಥರ್ಡ್ ಕ್ವಶನ್ ಮಕ್ಕಳ. ನೆಕ್ಸ್ಟ್ ಫೋರ್ತ್ ಕ್ವಶನಿಗೆ ಹೋಗೋಣ. ಇದೇ ಎಕ್ಸರ್ಸೈಸ್ನ ಫೋರ್ತ್ ಕ್ವಶನ್ ಹೇಳುತ್ತೆ, ಎಕ್ಸಾಮೈನ್ ದ ಟೇಬಲ್, ಈಚ್ ಫಿಗರ್ ಈಸ್ ಡಿವೈಡೆಡ್ ಇಂಟು ಟ್ರಯಾಂಗಲ್ಸ್ ಆ್ಯಂಡ್ ದ ಸಮ್ ಆಫ್ ಆ್ಯಂಗಲ್ಸ್ ಡೆಡ್ಯೂಸ್ಡ್ ಫ್ರಮ್ ದಟ್ ಅಂತ ಕೊಟ್ಟಿದ್ದಾರೆ. ಚಿತ್ರ ಕೊಟ್ಟಿದ್ದಾರೆ, ಅಲ್ಲಿ ನಂಬರ್ ಆಫ್ ಸೈಡ್ಸ್ ಎಷ್ಟು ಕೊಟ್ಟಿದ್ದಾರೆ, ಅಲ್ಲಿ ಆಂಗಲ್ ಸಮ್ ಎಷ್ಟೆಷ್ಟು ಬರುತ್ತೆ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕೊಟ್ಟಿರೋ ಮೊದಲನೇ ಚಿತ್ರ 3 ವರ್ಟೆಕ್ಸ್ ಇದೆ, 3 ಸೈಡ್ಸ್ ಇದೆ. ಆದ್ದರಿಂದ 3 ಸೈಡ್ ಇರೋದ್ರಿಂದ ಈ ಫಾರ್ಮೇಷನ್ ಆಗುವಂಥ 3 ಆ್ಯಂಗಲ್ಸ್ನ ಸಮ್ ಬಂದುಬಿಟ್ಟು 180 ಡಿಗ್ರಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ, ಇದು ಕ್ವಾಡ್ರಿಲ್ಯಾಟ್ರಲ್, 4 ಸೈಡ್ಸ್ ಇದೆ, 2 ಟ್ರಯಾಂಗಲ್ ಫಾರ್ಮೇಷನ್ ಆಯಿತು. ಅದ್ರ ಪ್ರಕಾರ 2 ಇಂಟು 180 ಮಾಡಿದ್ರೆ ಏನಾಗುತ್ತೆ, 2ನ ಏನಂತ ಬರ್ಕೊಳ್ಬೋದು, 4 - 2. 4 ಅನ್ನೋದೇನಿದು ನಂಬರ್ ಆಫ್ ಸೈಡ್ಸ್ ಇನ್ ದಿಸ್ ಪಾಲಿಗಾನ್. ಈ ಪಾಲಿಗಾನಲ್ಲಿ ನಂಬರ್ ಆಫ್ ಸೈಡ್ಸ್ ಎಷ್ಟಿದೆ ಅದನ್ನು ಬರೆದ್ರೆ 4 - 2 ಮಾಡಿದ್ರೆ 2ನೇ ಬರುತ್ತೆ. 180 ಡಿಗ್ರಿ ಇಂಟು 180 ಡಿಗ್ರಿ ಮಾಡಿದರೆ ಅದು ಆ್ಯಂಗಲ್ ಸಮ್, ಈ ಕ್ವಾಡ್ರಿಲ್ಯಾಟ್ರಲ್ನ ಆ್ಯಂಗಲ್ ಸಮ್ ಸಿಗುತ್ತೆ. ಎಷ್ಟು ಬರುತ್ತೆ, ನಿಯರ್ಲಿ ಈಕ್ವಲ್ ಟು 360 ಡಿಗ್ರಿ ಬರುತ್ತೆ. ಆ್ಯಸ್ ಇಟ್ ಈಸ್ ಇಲ್ಲಿ ಪೆಂಟಾಗಾನ್ ಕೊಟ್ಟಿದ್ದಾರೆ ಅವರು. ಸೊ ಪೆಂಟಾಗಾನ್ನಲ್ಲಿ 5 ಸೈಡ್ಸ್ ಇದಾವೆ. ಸೊ 5 - 2 ಮಾಡಿದರೆ, ಇದಕ್ಕೂ ಕೂಡ 5 - 2 ಮಾಡಿದ್ರೆ 3 ಬರುತ್ತೆ. ಇಂಟು 180 ಡಿಗ್ರಿ ಮಾಡಿದರೆ 3 ಇಂಟು 180 ಡಿಗ್ರಿ ಮಾಡಿದರೆ ಎಷ್ಟು ಬರುತ್ತೆ, 540 ಡಿಗ್ರಿ ಬರುತ್ತೆ. ಆ್ಯಸ್ ಇಟ್ ಈಸ್ ಇಲ್ಲಿ 6 ಸೈಡ್ಸನ್ನು ಹೊಂದಿರೋ ಹೆಕ್ಸಾಗಾನಿನ ಸಮ್ಮು, ಇಂಟೀರಿಯರ್ ಆ್ಯಂಗಲ್ಸ್ನ ಎಲ್ಲ ಇಂಟೀರಿಯರ್ ಆ್ಯಂಗಲ್ಸ್ನ ಸಮ್ ಎಷ್ಟು ಬರುತ್ತಪ್ಪ ಅಂದರೆ 6 - 2 ಅಂತ ಮಾಡ್ಬೋದು ಅಂತ. ಅಂದರೆ ಸೈಡ್ಸ್ನ ಸಂಖ್ಯೆಯಲ್ಲಿ -2 ಮಾಡಿ ಅದನ್ನು 180 ಡಿಗ್ರಿ ಮಾಡಿದ್ರೆ ನಿಮಗೆ ಇದರ ಆ್ಯಂಗಲ್ ಸಿಗುತ್ತೆ. ಸೊ ಅದ್ರ ಪ್ರಕಾರನೇ ಇಲ್ಲಿ ನಿಮಗೆ ಕೆಳಗೆ ಕೊಟ್ಟಿದ್ದಾರೆ 7 ಸೈಡ್ ಇದ್ದರೆ, ಹೆಪ್ಟಾಗಾನ್ ಇದ್ದರೆ, ಹೆಪ್ಟಾಗಾನಿಂದ ಹೆಂಗೆ ಕಂಡುಹಿಡಿತೀರಿ, ಅಲ್ಲಿ ಕೊಟ್ಟಿರೋ ಪ್ರಕಾರ, ಅವ್ರು ಕೊಟ್ಟಿರೋ ಕಂಡೀಷನ್ ಪ್ರಕಾರ ಏನು ಮಾಡ್ಬೋದು ನೀವು, 7 - 2 ಇಂಟು 180 ಡಿಗ್ರಿ ಮಾಡಿರಿ. ಸೊ 7 - 2 ಇಂಟು 180 ಡಿಗ್ರಿ ಮಾಡಿದರೆ ಏನಾಗುತ್ತೆ, 7 - 2 ಅಂದರೆ 5 ಇಂಟು 180 ಡಿಗ್ರಿ. ಸೊ ಅಲ್ಲಿ ಏನು ಬರುತ್ತೆ ಆನ್ಸರು, 900 ಡಿಗ್ರಿ ಬರುತ್ತೆ. ಓಕೆನಾ. ಹಾಗೆಯೇ 8ಇಂದ ಏನಂತ ಮಾಡ್ಬೋದು ನಾವು, 8 - 2 ಇಂಟು 180 ಡಿಗ್ರಿ. ಅಲ್ಲಿ 8 - 2 ಅಂದರೆ 6 ಇಂಟು 180 ಡಿಗ್ರಿ. ಸೊ ಅಲ್ಲಿ ಏನು ಬರುತ್ತೆ, 0, 6 8 48. ಓಕೆನಾ. 6 8 48 ಆ್ಯಂಡ್ ದೆನ್ 6 1 6 + 4 1080 ಡಿಗ್ರಿ ಬರುತ್ತೆ. ಎಷ್ಟು ಬರುತ್ತೆ, 1080 ಡಿಗ್ರಿ. ಇದಾದ ನಂತರ 10 ಸೈಡ್ಸ್ ಇದ್ದರೆ ಏನು ಮಾಡ್ಬೋದು, 10 - 2 ಇಂಟು 180 ಡಿಗ್ರಿ. ಆವಾಗ 10 - 2 ಇಂಟು 180 ಡಿಗ್ರಿ ಅಂದರೆ 8 ಇಂಟು 180 ಡಿಗ್ರಿ ಅಂತ ಬರೀಬೇಕಾಗತ್ತೆ. ಓಕೆನಾ. ಸೊ 8 ಇಂಟು 180 ಡಿಗ್ರಿ ಮಾಡಿದರೆ ಎಷ್ಟು ಬರುತ್ತೆ ನಿಮಗೆ, 8 8 64, 8 1 8 + 6 14, 1440 ಡಿಗ್ರಿ ಬಂತು. ಅದೇ ರೀತಿ ನಂಬರ್ ಆಫ್ ಪಾಲಿಗಾನ್, ಪಾಲಿಗಾನ್ ಇದ್ದರೆ ಅಂದರೆ ನಂಬರ್ ಆಫ್ ಸೈಡ್ ಎಷ್ಟು ಅಂತ ಗೊತ್ತಿಲ್ಲ. ಓಕೆನಾ. ಸೊ ಈ ಥರ ಇದ್ದಾಗ ಏನು ಮಾಡ್ಬೋದು, ಸೊ ಇವಾಗ ಏನು ಮಾಡ್ಬೋದು ನಾವು ಅಂದರೆ, ಸೊ ನೋಡಿದರೆ ಸ್ವಲ್ಪ ಅಬ್ಸರ್ವ್ ಮಾಡಿ, ಇದಕ್ಕೆ ಏನು ಹೇಳ್ಬೋದು ಅಂದರೆ n - 2 ಇಂಟು 180 ಡಿಗ್ರಿ ಅಂತ ಹೇಳ್ಬೋದು. ಓಕೆನಾ. ಸೊ ಇದು ಒಂದು ಫಾರ್ಮುಲಾ ಟೈಪ್, ಇದನ್ನು ನಾವು ಯೂಸ್ ಮಾಡ್ಬೋದು. ನಿಮಗೆ ಯಾವುದೇ ಒಂದು ನಂಬರ್ ಆಫ್ ಪಾಲಿಗಾನ್ ಗಾನ್ ಕೊಟ್ಟು ಆ ಗಾನಿನ ಇಂಟೀರಿಯರ್ ಆ್ಯಂಗಲ್ಸ್ನ ಸಮ್ ಎಷ್ಟು ಅಂದರೆ ಈ ಫಾರ್ಮುಲಾ ಬಳಸ್ಬೋದು. n ಮೀನ್ಸ್ ನಂಬರ್ ಆಫ್ ಸೈಡ್ಸ್ ಇನ್ ಎ ಪಾಲಿಗಾನ್. n ಅಂದರೆ ಏನು, ನಂಬರ್ ಆಫ್ ಸೈಡ್ಸ್ ಇನ್ ಎ ಪಾಲಿಗಾನ್. ಈ ಒಂದು ನಂಬರ್ ಆಫ್ ಸೈಡ್ಸ್ನ ಪಾಲಿಗಾನ್ನ ಬಳಸ್ಕೊಂಡು ನಾವು ಸುಲಭವಾಗಿ ಏನು ಮಾಡ್ಬೋದು ಮಕ್ಕಳ, ಈ ರೀತಿಯ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಇನ್ನು 5ನೇ ಪ್ರಶ್ನೆ ಹೇಳುತ್ತೆ, ವಾಟ್ ಈಸ್ ರೆಗ್ಯುಲರ್ ಪಾಲಿಗಾನ್, ಸ್ಟೇಟ್ ದ ನೇಮ್ ಆಫ್ ಎ ರೆಗ್ಯುಲರ್ ಪಾಲಿಗಾನ್ ಆಫ್ 3 ಸೈಡ್ಸ್ 4 ಸೈಡ್ಸ್ 6 ಸೈಡ್ಸ್. ಸೊ ನೋಡಿ, ರೆಗ್ಯುಲರ್ ಪಾಲಿಗಾನ್ ಅಂದರೆ ಏನು, ನಾನು ಹಿಂದಿನ ಒಂದು ವಿಡಿಯೋದಲ್ಲಿ, ಇಂಟ್ರೊಡಕ್ಷನ್ನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇಲ್ಲೂ ಕೂಡ ಹೇಳೋದಾದ್ರೆ ಅದರ ಪ್ರಕಾರ ರೆಗ್ಯುಲರ್ ಪಾಲಿಗಾನ್ ಅಂದರೆ, ಇಫ್ ಎ ಪಾಲಿಗಾನ್ ಈಸ್ equilateral, if a polygon is equilateral and equiangular, if a polygon is equilateral and equiangular, then the polygon is called regular polygon. ಓಕೆನಾ. ಸೊ ನೋಡಿ, ಇಲ್ಲಿ ಒಂದು ಪಾಲಿಗಾನು ಈಕ್ವಿಲ್ಯಾಟ್ರಲ್ಲು ಹಾಗೇನೆ ಈಕ್ವಿಆಂಗುಲರ್ ಆಗಿರಬೇಕು. ಈಕ್ವಿಲ್ಯಾಟ್ರಲ್ ಅಂದರೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಆ್ಯಂಡ್ ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್. ಇನ್ ಎ ಪಾಲಿಗಾನ್ ಆಲ್ ಸೈಡ್ಸ್ ಆ್ಯಂಡ್ ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್, ದೆನ್ ಓನ್ಲಿ ದಟ್ ಈಸ್ ಕಾಲ್ಡ್ ರೆಗ್ಯುಲರ್ ಪಾಲಿಗಾನ್. ಓಕೆನಾ. ಸೊ ಅದ್ರ ಪ್ರಕಾರ 3 ಸೈಡ್ಸನ್ನು ಹೊಂದಿರೋ ಪಾಲಿಗಾನ್ ಯಾವುದು, 3 ಸೈಡ್ಸನ್ನು ಹೊಂದಿರೋ ಪಾಲಿಗಾನನ್ನು ನಾವು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಹೇಳ್ಬೋದು ನಾವು. ಓಕೆನಾ, ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಇನ್ನು ಬಿ, 4 ಸೈಡ್ಸ್ ಈಕ್ವಲ್ ಇರ್ತಕ್ಕಂಥದ್ದನ್ನು ಯಾವುದೋ ಕರಿಬೋದು ನಾವು, ಸ್ಕ್ವೇರ್ನ ಎಕ್ಸಾಂಪಲ್ ಕೊಡ್ಬೋದು.
ನೋಡಿ, ಸ್ಕ್ವೇರ್ನಲ್ಲಿ 4 ಸೈಡ್ಸು ಮತ್ತು 4 ಆ್ಯಂಗಲ್ಸು ಈಕ್ವಲ್ ಇರುತ್ತೆ. ಇನ್ನು 6 ಸೈಡ್ಸು, 6 ಸೈಡ್ಸನ್ನು ಹೊಂದಿರುವಂಥ ಒಂದು ರೆಗ್ಯುಲರ್ ಪಾಲಿಗಾನ್ಗೆ ಏನಂತ ಹೆಸರು ಕರಿಬೋದು? ರೆಗ್ಯುಲರ್ ಹೆಕ್ಸಾಗಾನ್. ಏನಂತ ಕರಿಬೋದು? ರೆಗ್ಯುಲರ್ ಹೆಕ್ಸಾಗಾನ್ ಅಂತೇಳಿ ಎಕ್ಸಾಂಪಲ್ ಕೊಡ್ಬೋದು. ಓಕೆನಾ? ಓಕೆ ಮಕ್ಕಳೇ, ಸೊ ಈ ಒಂದು ವಿಡಿಯೋದಲ್ಲಿ ಎಕ್ಸಸೈಸ್ 3.1ರಲ್ಲಿ ಬರ್ತಕ್ಕಂಥ ಮೊದಲ 5 ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಎಕ್ಸಸೈಸ್ನ ಮುಂದಿನ ಕ್ವಶನ್ಸ್ನ ಬಗ್ಗೆ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಸೊ ಇಷ್ಟೋ ತನಕ ಶಾಂತ ರೀತಿಯಲ್ಲಿ ನಮ್ಮ ಒಂದು ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಇದೇ ರೀತಿ ವೀಡಿಯೋಸ್ನ ನೋಡ್ತಾ ಇರಿ, ನಮಗೆ ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಇದೇ ಮೊದಲು ನಮ್ಮ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಓಕೆ, ಬಾಯ್ ಬಾಯ್.